ಪ್ರಮುಖ ಸುದ್ದಿಗಳು. ಬೆಳಗಾವಿ ವರದಿ. ಬೆಳಗಾವಿಯ ಸುವರ್ಣಸೌಧದ ಮುಂದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಬೃಹತ್ ಪ್ರತಿಭಟನಾ ಧರಣಿಯಲ್ಲಿ ಭಾಗವಹಿಸಲು ಕೋರುತ್ತಿರುವ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ. ಹೋರಾಟಕ್ಕೆ ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯದ ಎಲ್ಲಾ ಜಿಲ್ಲೆಗಳ ತಾಲೂಕುಗಳ ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರು ತಪ್ಪದೆ ದಿನಾಂಕ 12/12/2023 ಕಿತ್ತೂರಿಗೆ ಆಗಮಿಸಿ 13/12/2023 ಕ್ರಾಂತಿನೆಲ ಚೆನ್ನಮ್ಮ ಕಿತ್ತೂರಿನಿಂದ ಪ್ರತಿಭಟನೆಯನ್ನ ಪ್ರಾರಂಭಗೊಳ್ಳುತ್ತದೆ. ತಾವುಗಳು ಆಗಮಿಸಿ ಬೃಹತ್ ಪ್ರತಿಭಟನಾ ಧರಣಿಯನ್ನ ಯಶಸ್ವಿಗೊಳಿಸೋಣ. ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಹಕ್ಕುಗಳನ್ನು ಪಡೆಯೋಣ. ಸರ್ಕಾರಕ್ಕೆ ನಮ್ಮ ಕಷ್ಟಗಳನ್ನು ತಿಳಿಯಪಡಿಸಲು ಹೋರಾಟ ಮೂಲಕ ಪಡೆಯೋಣ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಬಂಗ್ಲೆ ಮಲ್ಲಿಕಾರ್ಜುನ. ಒಂದೆಡೆ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಹೋರಾಟ, ಮತ್ತೊಂದೆಡೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪತ್ರಕರ್ತರ ರಾಜ್ಯ ಮಟ್ಟದ ಕಾರ್ಯಾಗಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಬಂಗ್ಲೆ ಮಲ್ಲಿಕಾರ್ಜುನ. ಆತ್ಮೀಯ ಕಾರ್ಯನಿರತ ಪತ್ರಕರ್ತ ಧ್ವನಿ ಬಳಗಕ್ಕೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇನ್ನು ಈ ಬಳಗಕ್ಕೆ ಹಗಲಿರುಳು ಶ್ರಮಿಸುತ್ತಿರುವ ಕೆಲ ಸದಸ್ಯರು ಸೇರ್ಪಡೆಗೊಳ್ಳಲಿದ್ದಾರೆ. ಮಹತ್ತರ ಉದ್ದೇಶವಾದ ಪತ್ರಕರ್ತರ ಜ್ವಲಾಂತ ಸಮಸ್ಯೆಗಳು ಹಾಗೂ ಪ್ರಮುಖ ಮೂಲಭೂತ ಸೌಕರ್ಯಗಳನ್ನು ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ಪತ್ರಕರ್ತನಿಗೂ ಸಿಗಲೇಬೇಕೆಂಬ ಏಕೈಕ ಧ್ಯೇಯವಾಕ್ಯದೊಂದಿಗೆ ನಿಮ್ಮೆಲ್ಲರ ಸಹಕಾರದಿಂದ ಕಳೆದ 1 ವರ್ಷ 6 ತಿಂಗಳುಗಳಿಂದ ಹಂತ ಹಂತದ ಹೋರಾಟಗಳನ್ನು ರೂಪಿಸುತ್ತಾ ಸಾಗುತ್ತಿದ್ದು ತಮಗೆಲ್ಲ ತಿಳಿದಂತಹ ವಿಚಾರ. ಯಾವುದೇ ಸೌಕರ್ಯಗಳನ್ನು ಸರ್ಕಾರದಿಂದ ಪಡೆಯಬೇಕಾದರೆ ಕಠಿಣ ಪರಿಶ್ರಮ, ಹೋರಾಟಗಳು ಹಾಗೂ ತನ್ನದೇ ಆದ ಸಮಯ ಬೇಕೇ ಬೇಕು. ಈ ವಿಚಾರದಲ್ಲಿ ನಮ್ಮ ಸಂಘದ ಗುರಿ ಸ್ಪಷ್ಟವಾದ ದಿಕ್ಕಿನತ್ತ ಸಾಗಿದೆ. ಜೊತೆಗೆ ರಾಜ್ಯದ ಪತ್ರಕರ್ತರ ದೊಡ್ಡ ಸಂಘಟನೆ ವರದಿಗಾರರ ಪರ ಧ್ವನಿ ಇಂದಿನವರೆಗೂ ಎತ್ತಿಲ್ಲ ಹಾಗೂ ಮುಂದೆಯೂ ಧ್ವನಿ ಎತ್ತುವುದಕ್ಕೆ ಸಾಧ್ಯವಿಲ್ಲ. ಸರ್ಕಾರ ಹಾಗೂ ಬಂಡವಾಳಶಾಹಿಗಳ ಬಕೆಟ್ ಹಿಡಿಯುವುದರಲ್ಲೇ ಹಲವಾರು ವರ್ಷಗಳು ಕಳೆದು ಹೋಗಿದ್ದರೂ ಇಂದಿನವರೆಗೂ ಮಂಕುಬೂದಿಯನ್ನ ವರದಿಗಾರರಿಗೆ ಎರಚುತ್ತಾ ಬಂಡವಾಳಶಾಹಿಗಳಿಂದ ಪೇಸ್ಲಿಪ್ ಆಗಲಿ ಸರ್ಕಾರದಿಂದ ಉಚಿತ ಪಾಸ್ಬುಕ್ ಆಗಲಿ ಇಲ್ಲಿಯವರೆಗೂ ಕೊಡಿಸದೆ ಅಂಧಕಾರದಲ್ಲಿ ಇಡುವುದರ ಮುಖಾಂತರ ಮಾಸಾಶನ ವಂಚಿತರಾಗಿ ಮಾಡಿಕೊಂಡು ಬಂದಿರುವುದೇ ಇಲ್ಲಿಯವರೆಗಿನ ಬಹುದೊಡ್ಡ ಸಾಧನೆ. ನಮ್ಮ ಸಂಘಟನೆ ಆ ಹಾದಿಯಲ್ಲಿ ಸಾಗದೆ ಇನ್ನೆಂದಿಗೂ ಪತ್ರಕರ್ತರ ಸಮಾಧಿಗಳ ಮೇಲೆ ಸೌಧಗಳನ್ನು ಕಟ್ಟದೆ ವಾಸ್ತವಿಕ ಸನ್ಮಾರ್ಗದಲ್ಲಿ ಹೋರಾಟ ಕಟ್ಟಿಕೊಳಿಸುತ್ತಾ ದಿನಾಂಕ 13/12/2023 ಬೆಳಗ್ಗೆ 10:30 ರಿಂದ ಸಂಜೆ 4 ಗಂಟೆಯವರೆಗೆ ಬೆಳಗಾವಿಯ ಸುವರ್ಣಸೌಧದ ಮುಂದೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಪ್ರತಿಭಟನೆ ಧರಣಿಯನ್ನ ಹಮ್ಮಿಕೊಂಡಿದ್ದು ಪದಾಧಿಕಾರಿಗಳು ಹಾಗೂ ಸದಸ್ಯರು ಈ ಐತಿಹಾಸಿಕ ಹೋರಾಟದಲ್ಲಿ ಭಾಗಿಗಳಾಗುವುದರ ಮುಖಾಂತರ ಸಿದ್ದರಾಮಣ್ಣ ಸರ್ಕಾರಕ್ಕೆ ಕೊಟ್ಟಂತಹ ಗಡುವು ಡಿಸೆಂಬರ್ 2023 ವರೆಗೆ ಇದ್ದು ಇದರ ನಂತರ ನಮ್ಮ ಸಂಘಟನೆ ವತಿಯಿಂದ ಜನವರಿ 2024 ಹೈಕೋರ್ಟ್ನಲ್ಲಿ ರೀಟ್ ಫೈಲ್ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಬಿಸಿ ತಾಕೀಸುವುದರೊಂದಿಗೆ ನ್ಯಾಯ ಪಡೆಯುವ ನಿಟ್ಟಿನಲ್ಲಿ ಒಂದೆಡೆ ರಾಜ್ಯ ಮಟ್ಟದ ಪತ್ರಕರ್ತರ ಕಾರ್ಯಾಗಾರ, ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವು ಧ್ವನಿ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ದಿನಾಂಕ 23/12/2023 ಒಂದು ದಿನದ ಪೂರ್ತಿ ಕಾರ್ಯಕ್ರಮದ ಆಯೋಜನೆ. ಮತ್ತೊಂದೆಡೆ ದಿನಾಂಕ 13/12/2023 ಬೆಳಗಾವಿಯ ಸುವರ್ಣಸೌಧದ ಮುಂದೆ ಧರಣಿ. ಇವೆರಡು ಕಾರ್ಯಕ್ರಮಗಳು ನಿಜಕ್ಕೂ ಸವಾಲಿನ ವಿಚಾರವಾದರೂ ಒಂದು ಪೈಸೆನೂ ಸಹಾಯ ಹಸ್ತವಿಲ್ಲದೆ ಜೊತೆಗೆ ಸಂಘದಲ್ಲೂ ಆರ್ಥಿಕ ತೊಂದರೆ ಮಧ್ಯ ಯಶಸ್ವಿ ಮಾಡಲೇಬೇಕೆಂಬ ಸವಾಲಿನೊಂದಿಗೆ ನಿಮ್ಮಗಳ ಸಹಕಾರದೊಂದಿಗೆ ಹಗಲಿರುಳು ಶ್ರಮಿಸುತ್ತಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಹಾಗೂ ಚೆನ್ನಮ್ಮ ಕಿತ್ತೂರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ತಾಲೂಕು ಘಟಕದ ಸಹಯೋಗದಲ್ಲಿ ನಡೆಯುತ್ತದೆ. Pavitra